ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನಾನು ಸೆಪ್ಟೆಂಬರ್ 14 9 ಗಂಟೆಗೆ ಅಪ್ಲೋಡ್ ಮಾಡಿದ್ದೆ. ಆದ್ರೆ ಯೂಟ್ಯೂಬ್ ಅವರು ಕಮ್ಯುನಿಟಿ ಗೈಡ್ಲೈನ್ಸ್ ನ ವೈಲೇಟ್ ಮಾಡಿದ್ಯಾ ಅಂತ ರಿಮೂವ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೀನಿ. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ದೀಪಕ್ ಗೌಡ ಅವ್ರ ಬಗ್ಗೆ. ಚಟ್ಪಟ ಅಂತ ಸ್ಪೀಡ್ ಆಗಿ ಮಾತಾಡೋ ದೀಪಕ್ ಗೌಡ ಅವರಿಗೆ ಒಂದು ದುರಂತ ಆಗಿದೆ. ಅನ್ಗುಣಿಯಾಗಿ ಮಾಡ್ಬಿಡಕ್ಕೆ ಚೆನ್ನಾಗಿ ಬೆಳೆರಿ, ಇನ್ನೂ ಆಗಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಡ್ಯಾನ್ಸ್ ಆಗ್ಲಿ, ಸಾಂಗ್ ಅಲ್ಲಿ ಆಡ್ಬೋದು ಅಂತ ತುಂಬ ಹೇಳ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೌದು, ದೀಪಕ್ ಗೌಡ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ಹೇಗಾಯಿತು ಅಂತ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ದೀಪಕ್ ಅವ್ರ ಅಕ್ಕ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ನಾನು ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ದೀಪಕ್ ಗೌಡ ಅವ್ರ ಅಕ್ಕ ಮಾತಾಡ್ತಾ ಇರೋದು. ದೀಪಕ್ಗೆ ಶನಿವಾರ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಲ್ಲಿ ಇದ್ದಾನೆ. ಅವನು ಇನ್ನೂ ರಿಕವರಿ ಆಗೋಕ್ಕೆ 20 days ಬೇಕಂತ ಹೇಳಿದ್ದಾರೆ. ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ, ತುಂಬ ಕಾಲ್ಸ್ ಬರ್ತಾ ಇದೆ. ನೀವೇನೆಲ್ಲ ಕಾಲ್ಸ್ ಮಾಡ್ತಾ ಇದ್ದೀರಾ, ತುಂಬ ಜನ ಕಾಲ್ಸ್ ಮಾಡ್ತಾ ಇದ್ದೀರಲ್ಲ, ಅವ್ರಿಗೆಲ್ಲ ಒಂದು ತಿಂಗಳಾದಮೇಲೆ ಎಲ್ರಿಗೂ ಅಟೆಂಡ್ ಮಾಡಿ ಅವನು ಏನು ವೀಡಿಯೋಸ್ ಏನಿದೆ ಅದೆಲ್ಲ ಮಾಡಿಕೊಡ್ತಾನೆ ನಿಮಗೆ. ಮತ್ತು ನಿಮ್ಮೆಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಿಮ್ಮೆಲ್ಲರೂ ಕಾಲ್ನ ನಾನೇ ಅಟೆಂಡ್ ಮಾಡ್ತಾ ಇದ್ದೆ. ಎಲ್ರಿಗೂ ಹೇಳ್ತಾ ಇದ್ರೆ ನಿಮಗೆ ಅರ್ಥನೇ ಆಗ್ತಿಲ್ಲ, ಅದರಿಂದ ನಾನು ವೀಡಿಯೋ ಮಾಡಿ ಹಾಕ್ಬೇಕಾಗಿ ಬಂತು. ತುಂಬ ಜನಕ್ಕೆ ಹೇಳಿ ಮಾಡ್ತಾಯಿದ್ರು, ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಿದ್ದಾರೆ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್. ಸೊ ಟಿಪಿಕಲ್ ಕನ್ನಡಿಗ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು ಟೊಯೋಟೋ ಹಿಲೆಕ್ಸ್ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ರಾಯನ್ ಪಾಷಾ ಅನ್ನೋರು ಲೇಕಿ ಗೋಸ್ವಾಮಿ ಅವರು ಕೂಡ ಸ್ಮಾರ್ಟ್ ವಾಕ್ ಮಾಡಿ ಟೊಯೋಟೋ ಹಿಲೆಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂತ ಸರ್ಕಾಸ್ಟಿಕ್ ಆಗಿ ವಿಡಿಯೋ ಮಾಡಿದ್ರು. ಆ ವಿಡಿಯೋಗೆ ಲೇಕಿ ಗೋಸ್ವಾಮಿ ಅವರು ಕೂಡ ಕಮೆಂಟ್ ಹಾಕಿದ್ದಾರೆ. ನಾನು ಫಸ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಲೂಸ್ ಇವನು ಟೀಕೆ. ಪಾಪ ಗಾಡಿಗಳ ಹತ್ರ ಹೋಗಿ, ಶೋರೂಮ್ಗಳ ಹತ್ರ ಹೋಗಿ ರಿವ್ಯೂ ಮಾಡಿ, ಎಡಿಟ್ ಮಾಡಿ, ಸೌಂಡ್ ಎಫೆಕ್ಟ್ಸ್ ಹಾಕಿ, ಕಾಮಿಡಿ ಮಾಡಿ, ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಈಗ ಐಲೆಕ್ಸ್ ತಗೊಂಡನೆ. ಸೇಮ್ ಕಲರ್, ಸೇಮ್ ಗಾಡಿ ನಾನು ತಗೊಂಡಿದ್ದೀನಿ. ಆದ್ರೆ ಹೆಂಗೆ 1 ಲೀಟರ್ ಬಾಟ್ಲಿ, ಆಮೇಲೆ ಪ್ರಮೋಟ್ ಮಾಡಿ ಆರಾಮಾಗಿ ತಗೊಳ್ಳೋದು. ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಯಾವಾಗ್ಲೂ. ಲೇಕಿ ಗೋಸ್ವಾಮಿ ಅವರು ಏನ್ ಕಮೆಂಟ್ ಹಾಕಿದ್ದಾರೆ ಅಂದ್ರೆ, ನೀವು ತೋರಿಸಿರೋ ಬಾಟ್ಲಿಲಿ ಪೆಟ್ರೋಲ್ ಇಲ್ಲ, ಫಸ್ಟ್ ನೀವು ಸ್ಮಾರ್ಟ್ ವಾಕ್ ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಸ್ಯಾಮ್ ಸಮೀರ್ ಅವ್ರ ಬಗ್ಗೆ. ಸ್ಯಾಮ್ ಸಮೀರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ರಿಪೋರ್ಟರ್ ಒಂದು ಪ್ರಶ್ನೆನ ಕೇಳ್ತಾರೆ, ನಿಮಗೆ ಬಿಗ್ ಬಾಸ್ ಇಂದ ಆಫರ್ ಏನಾದ್ರು ಬಂದಿತ್ತಾ ಅಂತ. ಅದಕ್ಕೆ ಸ್ಯಾಮ್ ಸಮೀರ್ ಅವರು, ನನಗೆ ಬಿಗ್ ಬಾಸ್ ಕಡೆಯಿಂದ ಫೋನ್ ಕಾಲ್ಸ್ ಬಂದಿದಾವೆ, ಬಟ್ ಅದು ನಿಜವಾಗ್ಲೂ ಬಿಗ್ ಬಾಸ್ ಅವರೇ ಫೋನ್ ಮಾಡಿರೋದ ಅಥವಾ ನನಗೆ ಪ್ರ್ಯಾಂಕ್ ಮಾಡಕ್ಕೆ ಯಾರಾದ್ರೂ ಕಾಲ್ ಮಾಡಿದಾರೋ ಅನ್ನೋದು ಗೊತ್ತಿಲ್ಲ. ಮತ್ತೆ ನನಗೆ ಟಿವಿ ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡೋದಾಗಿರ್ಬೋದು ಅಥವಾ ಟಿವಿ ಶೋಸ್ ಗಳಲ್ಲಿ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಐ ಆಮ್ ನಾಟ್ ಮೇಡ್ ಫಾರ್ ದಟ್ ಅನ್ಸುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಸ್ಯಾಮ್ ಸಮೀರ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಇದೆಯಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಕಬ್ಜಾ ಶರಣ್ ಅವ್ರ ಬಗ್ಗೆ. ಕಬ್ಜಾ ಶರಣ್ ಅವರಿಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರು, ಮದ್ದೂರಲ್ಲಿ ಕಲ್ಲು ತೂರಾಟ ಆಯ್ತಲ್ಲ ಅಲ್ಲಿಗೆ, ಅಥವಾ ನೇಪಾಳ ಅಲ್ಲಿ ಪ್ರೊಟೆಸ್ಟ್ ಆಗ್ತಿದೆಯಲ್ಲ ಅಲ್ಲಿಗೆ ಪಾದಯಾತ್ರೆ ಹೋಗಿ ಅಂತ. ಅದಕ್ಕೆ ಕಬ್ಜಾ ಶರಣ್ ಅವರು ಇವೆರಡು ಪ್ಲೇಸ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ ನೋಡೋಣ, ಆಮೇಲೆ ನಾನು ಡಿಸಿಷನ್ ತಗೊಂತೀನಿ ಅಂತ ಒಂದು ವಿಡಿಯೋನ ಮಾಡಿದ್ರು. ಈ ಕಬ್ಜಾನಿಗೆ ಮಾಡಕ್ಕೆ ಏನು ಕೆಲಸ ಇಲ್ಲ, ಪಾದಯಾತ್ರೆ ಮಾಡೋದ ಕೆಲಸ ಅನ್ಕೊಂಡ್ಬಿಟ್ಟಿದ್ರಲ್ಲ. ಹೌದು, ನಂಗೆ ಮಾಡಕ್ ಏನು ಕೆಲಸ ಇಲ್ಲ, ಪಾದಯಾತ್ರೆ ಮಾಡೋದೇ ಕೆಲಸ. ಮದ್ದೂರ ನೇಪಾಳ ಅಂತ ಕಮೆಂಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಏನು ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ತುಂಬಾ ಜನ ನೇಪಾಳಿಗೆ ನೀವು ಪಾದಯಾತ್ರೆ ಮಾಡಿ ಅಂತ ಕಮೆಂಟ್ಸ್ ಹಾಕಿದ್ರು. ಅದಕ್ಕೆ ಕಬ್ಜಾ ಶರಣ್ ಅವರು ಏನ್ ಹೇಳಿದಾರೆ ನೀವೇ ನೋಡ್ಕೊಂಡು ಬನ್ನಿ. ಅಲ್ಲ, ನಿಮ್ ಉದ್ದೇಶ ಏನು? ನಾನು ನೇಪಾಳ ಪಾದಯಾತ್ರೆ ಮಾಡ್ಬೇಕಾ? ಗೂಗಲ್ ಮ್ಯಾಪ್ ಅಲ್ಲಿ ಪಾದಯಾತ್ರೆ ಮಾಡಕ್ ರೂಟೇ ತೋರಿಸ್ತಲ್ಲ, ಹೆಂಗ್ ಪಾದಯಾತ್ರೆ ಮಾಡೋದು? ಇವನ್ ಜಾಸ್ತಿ ಬಟ್ಟೈತೆ, ಬೆಂಗಳೂರಿಂದ ಓಡಿಸೋಣ ಅಂತ ನಿಮ್ ಪ್ಲಾನು. ಅಲ್ಲ, ಇಲ್ಲಿಂದ ಬಾರ್ಡರ್ ನಡ್ಕೊಂಡು ಹೋಗ್ತೀನಿ, ಬಾರ್ಡ್ರಿಂದ ನದಿ ಮೇಲೆ ನನ್ನ ಡಾಲ್ಫಿನ ನದಿ ಮೇಲೆ ಪಾದಯಾತ್ರೆ ಮಾಡಕ್ಕೆ ಅಲ್ಲಿ ಬಾರ್ಡರ್ ಹತ್ರ ನಡ್ಕೊಂಡು ಹೋಗ್ತೀನಿ. ಬಾರ್ಡರ್ ಅಲ್ಲಿ ಪೊಲೀಸರು ತೆಗೆದ್ಮೇಲೆ ಬಂದು ಕೊಡಿಲಿ. ನೇಪಾಳ ಪಾದಯಾತ್ರೆ ಹೋಗು ಏನ್ ಸಂಬಂಧ? ಏನ್ ಕಾಮಾಕ್ಷಿ ಪಾಳೆ ಕಲಶಿ ಪಾಳೆ ಇದ್ದಂಗೆ ಹೇಳ್ತಾ ಇದೀರಾ ನೇಪಾಳ ಅಂತ ಹೇಳಿ? ಆಯ್ತು, ಒಂದ್ ಕೆಲಸ ಮಾಡಿ, ಯಾರೆಲ್ಲರೂ ಕಮೆಂಟ್ ಮಾಡಿದಾರೆ ನೇಪಾಳ ಅಂತ ಹೇಳಿ ಅವ್ರದೆಲ್ಲ ಖರ್ಚು ನೋಡ್ಕೋತಿ, ನನ್ ಜೊತೆ ಬನ್ನಿ ಪಾದಯಾತ್ರೆಗೆ. ನಂಗೆ ರೂಟ್ ತೋರಿಸಿ ಹೆಂಗ್ ಹೋಗ್ಬೇಕು ಅಂತ. ಆಸೆಗೂ ಇತಿಮಿತಿ ಇರಬೇಕು. ನನ್ ಜೊತೆ ಬನ್ನಿ, ಆಯ್ತು. ನೇಪಾಳ ಹೋಗೋಣ, ಪಾಕಿಸ್ತಾನ ಹೋಗೋಣ, ಅಮೆರಿಕ ಹೋಗೋಣ, ಎಲ್ಲ ಕಡೆ ಹೋಗೋಣ. ಆಗದಳಿ ಮಾಡೋಣ, ಆಗ್ದಿರೋದಲ್ಲ. ನೆಕ್ಸ್ಟ್ ಅಪ್ಡೇಟ್ ನೇಪಾಳಿಂದ. ನೇಪಾಳಲ್ಲಿ ಕೆಲವೊಂದು ಇಂಡಿಯನ್ ರಿಪೋರ್ಟರ್ಸ್ ನ್ಯೂಸ್ ನ ಕವರ್ ಮಾಡಕ್ಕೆ ಹೋಗಿದ್ರು. ಆದ್ರೆ ನೇಪಾಳಿಸು ಅವರಿಗೆ ಬೈದು ಕೆಪಾಳ ಕೊಡದಿ ವಾಪಸ್ ಕಳಿಸಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ನೇಪಾಳ್ ಪ್ರೊಟೆಸ್ಟ್ ತುಂಬಾನೇ ಸೆನ್ಸಿಟಿವ್ ಇಶ್ಯೂ. ಈ ಒಂದು ಇಶ್ಯೂನ ತುಂಬಾ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಪ್ರೊಟೆಸ್ಟ್ ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ನೇಪಾಳಿಸು ಈ ಒಂದು ರಿಪೋರ್ಟರ್ಸ್ ನ ಅಲ್ಲಿಂದ ಓಡಿಸಿದ್ದಾರೆ. ಮತ್ತೆ ಕಾಠ್ಮಂಡು ಅಲ್ಲಿ ಗೋ ಬ್ಯಾಕ್ ಇಂಡಿಯಾ ಅಂತ ಘೋಷಣೆ ಕೂಡ ಕೂಗಿದ್ದಾರೆ.
ಮತ್ತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ನೇಪಾಳಿನ ಜೆನ್ಜಿ ಡಿಸ್ಕಾರ್ಡ್ ಅಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಚೂಸ್ ಮಾಡಿದ್ದಾರೆ. ಹೌದು, ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಡಿಸ್ಕಾರ್ಡ್ ಅಲ್ಲಿ ಜೆನ್ಜಿ ಅವರು ಡಿಸ್ಕಷನ್ಸ್ ನ ಮಾಡಿ ಅವರ ಪ್ರೈಮ್ ಮಿನಿಸ್ಟರ್ ಯಾರು ಅನ್ನೋದನ್ನ ಚೂಸ್ ಮಾಡಿದ್ದಾರೆ. ಸೊ ಈ ಒಂದು ಡಿಸ್ಕಾರ್ಡ್ ಅಲ್ಲಿ ಪೋಲ್ ನ ಸೆಟ್ ಮಾಡಿದ್ದಾರೆ. ಮತ್ತೆ ಹೈಯೆಸ್ಟ್ ವೋಟ್ ಬಂದಿರೋದು ಸುಶೀಲಾ ಕರ್ಕಿ ಅವರಿಗೆ. ಇವರು ಇವಾಗಿನ ಇಂಟರಿಮ್ ಗವರ್ಮೆಂಟ್ ಗೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಮುಂದಿನ ವರ್ಷ ಅಂದ್ರೆ ಮಾರ್ಚ್ 2026 ಪ್ರಾಪರ್ ಆಗಿ ಎಲೆಕ್ಷನ್ಸ್ ನ ಮಾಡಿ ಪ್ರೈಮ್ ಮಿನಿಸ್ಟರ್ ನ ಚೂಸ್ ಮಾಡ್ತಾರೆ. ಅಲ್ಲಿಯವರೆಗೂ ಸುಶೀಲಾ ಕರ್ಕಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವ್ರನ್ನ ಏನಕ್ಕೆ ಚೂಸ್ ಮಾಡಿದ್ದಾರೆ ಅಂದ್ರೆ ಇವರು ತುಂಬಾನೇ ಒಳ್ಳೆ ಪೊಲಿಟಿಕಲ್ ಲೀಡರ್ ಮತ್ತೆ ಕರಪ್ಷನ್ ವಿರುದ್ಧ ನಿಲ್ತಾರೆ ಅಂತ ಜೆನ್ಜಿ ಜನರೇಷನ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್. ಸೊ ಗುಜರಾತ್ ಇಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ ಸ್ಪೈಸ್ ಜೆಟ್ ಫ್ಲೈಟಿನ ಟೈರು ಕಿತ್ಕೊಂಡು ಬಂದಿದೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹೌದು, ಈ ಒಂದು ಇನ್ಸಿಡೆಂಟ್ ಗುಜರಾತಿನ ಕಾಂಡ್ಲಾ ಅಲ್ಲಿ ಆಯ್ತು. ಕೊನೆಗೆ ಪೈಲಟ್ ಮುಂಬೈಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ಪ್ಯಾಸೆಂಜರ್ಸ್ ಸೇಫ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್. ಯೋಗೇಶ್ ಅನ್ನೋರ್ದು ಬೈಕ್ ನಾಟಿಂಗ್ಹ್ಯಾಮ್ ಇಂಗ್ಲೆಂಡ್ ಅಲ್ಲಿ ಕಳ್ತನ ಆಗಿತ್ತು. ಸೊ ಇದ್ರ ಬಗ್ಗೆ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಮತ್ತೆ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ರು. ತುಂಬಾ ದಿನಗಳಾದ್ಮೇಲೂ ಕೂಡ ಇವರಿಗೆ ಇವರ ಬೈಕ್ ಸಿಕ್ಕಿರ್ಲಿಲ್ಲ. ಆದ್ರೆ ಫೈನಲಿ ದ ಆಫ್ ರೋಡ್ ಸೆಂಟರ್ ಅನ್ನೋ ಮೋಟಾರ್ ಸೈಕಲ್ ಡೀಲರ್ಶಿಪ್ ಅವರು ಇವರಿಗೆ ಒಂದು ಹೊಸ ಬೈಕ್ ನ ಕೊಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಯೋಗೇಶ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಬಟ್ ನನಗೆ ಇವಾಗ ತುಂಬಾನೇ ಖುಷಿ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ದ ಆಫ್ ರೋಡ್ ಸೆಂಟರ್ ಮೋಟಾರ್ ಸೈಕಲ್ ಡೀಲರ್ಶಿಪ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್. ಸಮೀರ್ ಎಂಡಿ ವರ್ಸಸ್ ಕಿರಿಕೀರ್ತಿ ಅವ್ರ ಬಗ್ಗೆ. ಸಮೀರ್ ಎಂಡಿ ಅವರು ನೋ ಮೋರ್ ಲೈಸ್ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋದಲ್ಲಿ ಸಮೀರ್ ಎಂಡಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನನಗೆ ಯಾವುದೇ ರೀತಿ ಫಂಡಿಂಗ್ ಬಂದಿಲ್ಲ, ಕೆಲವೊಂದು ಮಾಧ್ಯಮಗಳಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಭೀಮನ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಹೇಳಿರೋ ಸಾಕ್ಷಿಗಳನ್ನ ಲೋಕಲ್ ಪೀಪಲ್ ಜೊತೆ ಕ್ರಾಸ್ ವೆರಿಫೈ ಮಾಡಿ ನಾನು ಅಪ್ಲೋಡ್ ಮಾಡಿರೋದು. ನಾನ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಗೆ ಹೇಳ್ತೀರಾ? ಹಂಗಾದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಬಂದಿರೋ ಆರ್ಟಿಕಲ್ ಸುಳ್ಳ, ಮತ್ತೆ ಪೊಲೀಸ್ ಅವರ UDR ಕೂಡ ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಿರಿಕೀರ್ತಿ ಹಾಗೂ ವಸಂತ್ ಗಿಳಿಯಾರ್ ಅವ್ರ ಮೇಲೆ ನನಗೆ ಯಾವುದೇ ತರ ಹೋಪ್ಸ್ ಇಲ್ಲ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಕರೆಂಟ್ಲಿ ನನಗೂ ಮತ್ತು ನನ್ನ ತಾಯಿಗೆ ಉಳಿಯೋಕೆ ಮನೆ ಇಲ್ಲ. ಮೀಡಿಯಾದವರು ನಮ್ಮ ಮನೆನ ರಿವೀಲ್ ಮಾಡಿದ ಕಾರಣ ನಮ್ಮನ್ನ ಓನರ್ ಮನೆ ಬಿಡಿಸಿದ್ದಾರೆ. ನಮಗೆ ಇರೋಕೆ ಮನೆ ಕೂಡ ಇಲ್ಲ. ಹಂಗಾಗಿ ನಾನು ಈ ವಿಡಿಯೋನ ಕಾರಲ್ಲಿ ಕುಳಿತು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಕಿರಿಕೀರ್ತಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಿರಿಕೀರ್ತಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ತುಂಬಾ ಕಡೆ ಸೌಜನ್ಯಳ ಸಾವು ಪವಿತ್ರವಾದ ಸಾವು ಅಂತ ನಾನು ಹೇಳಿದೀನಿ ಅಂತ ತೋರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ನಾನ್ ಹೇಳಿಲ್ಲ, ರುದ್ರಮುನಿ ಅನ್ನೋ ವ್ಯಕ್ತಿ ಹೇಳಿರೋದನ್ನ ನಾನು ಅಲ್ಲಿ ಉಲ್ಲೇಖ ಮಾಡಿದ್ದು ಅಷ್ಟೇ. ಮತ್ತೆ ಸೌಜನ್ಯಳ ಸಾವು ಗ್ಯಾಂಗ್ ಆಗಿದ್ದಲ್ಲ, ಅವಳ ಮೇಲೆ ಅತ್ಯಾಚಾರ ಮಾಡಿರೋದು ಅಂತ ಹೇಳಿದ್ದಾರೆ. ಸಮೀರ್ ಎಂಡಿ, ನಿನಗೆ ಮನೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಮಹೇಶ್ ತಿಮ್ಮಾರೆಡ್ಡಿ ಅವರ ಮನೆ ಅಥವಾ ಗಿರೀಶ್ ಮಟ್ಟಣ್ಣನವರ ಅವರ ಮನೆಯಲ್ಲಿ ಹೋಗಿ ಇರ್ಬೋದಲ್ಲ, ನೀನ್ ಯಾಕೆ ಅಲ್ಲಿಗೆ ಹೋಗ್ತಿಲ್ಲ? ನೀವು 3 ಜನ ಏನಾದ್ರೂ ಬೇರೆ ಬೇರೆ ಆಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಕಿರಿಕೀರ್ತಿ ಅವರು ಸಮೀರ್ ಎಂಡಿ ಅವರ ತಾಯಿಗೆ ನನ್ನ ಮನೆಯಲ್ಲಿ ಆಶ್ರಯ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್. ಅಲ್ಬೇನಿಯಾ ಕಂಟ್ರಿ ಒಂದು AI ಅವತಾರ್ನ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದೆ. ಹೌದು, ಈ ಒಂದು AI ಅವತಾರ್ ಹೆಸರು ದಿಯೇಲಾ ಅಂತ. ಏನಕ್ಕೆ ಮನುಷ್ಯರ ಬದಲಾಗಿ AI ನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ, ಅಲ್ಬೇನಿಯಾದಲ್ಲಿ ಕರಪ್ಷನ್ ನ ಕಮ್ಮಿ ಮಾಡಕ್ಕೆ ಈ ಒಂದು AI ನ ಸಹಾಯ ಪಡ್ಕೊಂತಾರಂತೆ. ಇಲ್ಲಿಯವರೆಗೂ ಈ ಒಂದು AI ಮಿನಿಸ್ಟರ್ 37,000 ಡಾಕ್ಯುಮೆಂಟ್ಸ್ ನ ಇಶ್ಯೂ ಮಾಡಿದೆ. ಮತ್ತೆ 1000ಕ್ಕೂ ಹೆಚ್ಚು ಸರ್ವಿಸಸ್ ನ ಪ್ರೊವೈಡ್ ಮಾಡಿದೆ ಅಂತೆ. ಕೊನೆಯದಾಗಿ ಅಲ್ಬೇನಿಯಾ ಕಂಟ್ರಿ 2030 ಒಳಗಡೆ ಕರಪ್ಷನ್ ನ ಎಂಡ್ ಮಾಡಿ ಯುರೋಪಿಯನ್ ಯೂನಿಯನ್ ನ ಸೇರ್ಕೋಬೇಕು ಅಂತ ಡಿಸಿಷನ್ ತಗೊಂಡಿದೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.